ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಂತ್ಕೋ. ಅಭಿ ಏನೋ ಕರ್ದ, ನೀನು ಕಾಯ್ತಾ ಇರೋಳ್ ಥರ ಹೋಗ್ಬಿಡೋದಾ? ಅಲ್ಲ, ನಾನು ಮಾತಾಡಬೇಡ. ನೋಡು, ನಿನಗೆ ಹೇಳಿದ್ದೀನಿ, ಅಭಿ ಮನಸ್ಸು ತುಂಬ ಸೂಕ್ಷ್ಮ. ನೀನು ಅಲ್ಲಿಗೆ ಹೋಗಿ ಬಂದಮೇಲೆ ಅವನ ಮನಸ್ಸಿಗೆ ಏನಾದರೂ ನೋವಾದರೆ ಇಡೀ ಮನೆಯೇ ಅನುಭವಿಸ್ಬೇಕಾಗತ್ತೆ. ಹಾಗೆಲ್ಲ ಏನೂ ಆಗಿಲ್ಲ ಶಾರ್ವರಿ ಅವರೇ. ಅಲ್ಲ, ಏನು ಅಂದ್ಕೊಂಡಿದ್ಯಾ ನಿನ್ನ? ಯಾರನ್ನಾದರೂ ನಿನ್ನ ಕಡೆ ಸೆಳೆಯೋ ಅವಕಾಶ ಸಿಕ್ಕರೆ ಓಡ್ಬಿಡ್ತೀಯ ಅಲ್ವಾ? ಅವನು ಹೇಳ್ದ ಅಂತ ಅಡುಗೆ ಮಾಡಿದ್ದೇನು, ತಗೊಂಡು ಹೋಗಿದ್ದೇನು, ನನ್ನ ಮಗನನ್ನು ಅಷ್ಟು ಬೇಗ ನಿನ್ನ ಕಡೆ ಸೆಳ್ಕೊಳಕ್ಕೆ ನೋಡ್ತಿದ್ಯಾ ಅಲ್ವಾ? ನನಗಂತ ಯಾವ ಯೋಚನೆನೂ ಇಲ್ಲ ಶಾರ್ವರಿ ಅವರೇ. ನೀನಿಲ್ಲ ಅಂದರೂ ಸತ್ಯ ಏನು ಅಂತ ನನಗೆ ಗೊತ್ತು. ನೋಡಿ ಶಾರ್ವರಿ ಅವರೇ, ನಾನೀಗ ಖಂಡಿತ ಮಾತಾಡೋ ಸ್ಥಿತಿಲಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ಏನು ನಿನ್ನ ಲೆಕ್ಕಾಚಾರ? ನನ್ನ ಮಗ ಅಭಿನ ನಿನ್ನ ಬುಟ್ಟಿಗೆ ಹಾಕೊಂಡ್ರೆ ಇಡೀ ಮನೇನ ಬುಟ್ಟಿಗೆ ಹಾಕೋಬೋದು ಅಂತ ಅಂದ್ಕೊಂಡಿದ್ಯಾ? ನೋಡು, ನೀನು ಅಲ್ಲಿ ಹೋಗಿ ಏನೋ ಮಾಡಿ ಮತ್ತೆ ಅವನ ಮನಸ್ಸಿಗೆ ನೋವಾದರೆ ನಾನು ಮಾತ್ರ ಸುಮ್ಮನಿರಲ್ಲ. ಹಾಗೇನಿಲ್ಲ, ನಾನು ಅಲ್ಲಿಗೆ ಹೋಗಿದ್ದು ಅಭಿಗೆ ತುಂಬ ಖುಷಿ ಆಯಿತು. ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ಖುಷಿಯಾಗಿ ಊಟ ಮಾಡ್ದ. ಅಂದರೆ ಅಭಿ ಇಷ್ಟು ಬೇಗ ಬದಲಾದ್ನ? ನನ್ನ ಸ್ಟ್ರಾಂಗ್ ವೆಪನ್ ಅವನು, ಅವನೇ ಬದಲಾಗ್ಬಿಟ್ನಾ? ಸಂಧ್ಯಾ, ಸಂಧ್ಯಾ ಏನಾಯ್ತು? ಯಾಕೆ ಹೇಳ್ತಾ ಇದೆಯಾ? ಅಣ್ಣ, ನಾ ಸೋತೋಗ್ಬಿಟ್ಟೆ ಅಣ್ಣ. ಯಾರು ನನ್ನನ್ನು ನಂಬ್ತಾನೆ ಇಲ್ಲ. ಎಲ್ಲರೂ ನಂಬಿಕೆನೂ ಕಳ್ಕೊಂಡ್ಬಿಟ್ಟೆ. ಏನು ಹೇಳ್ತಾ ಇದೆಯಾ? ಯಾರಾದ್ರೂ ಏನಾದ್ರು ಅಂದ್ರ? ನಂಬಿಕೆ ಅದು ಇದು ಅನ್ಕೊಂಡು ಏನಾಯ್ತು ನಿಂಗೆ? ತಾತಂಗೆ ನಾನು ಗರ್ಭಿಣಿನೇ ಅಲ್ಲ ಅಂತ ಅನುಮಾನ ಅಣ್ಣ. ಅದಕ್ಕೆ ಇವತ್ತು ಕ್ಲಿನಿಕ್ಗೆ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಂದ್ರು. ಡಾಕ್ಟ್ರು ನಾನು ಗರ್ಭಿಣಿ ಅಂತ ಅಂದಮೇಲೆ ತಾತ ನನ್ನ ನಂಬಿದ್ದು. ಅಲ್ಲ ಅಣ್ಣ, ಪ್ರೆಗ್ನೆಂಟು ಅಂತ ಯಾರಾದರೂ ಸುಳ್ಳು ಹೇಳ್ತಾರ? ಅಷ್ಟೊಂದು ಸುಳ್ಳಿನ ನಾನು? ಹೋಗ್ಲಿ ಬಿಡು, ಇದು ಕನ್ಫರ್ಮ್ ಆಯ್ತು ತಾನೇ. ಇನ್ಮೇಲೆ ಯಾರು ಏನು ಅಂತ ಕೇಳಲ್ಲ, ಆರಾಮಾಗಿರು. ಆರಾಮಾಗಿ ಎಲ್ಲಿರ್ಲಿ ಅಣ್ಣ, ಈ ಮನೇಲಿ ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಡಾಕ್ಟ್ರು ಚೆನ್ನಾಗಿ ರೆಸ್ಟ್ ಮಾಡಿ ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಎಷ್ಟು ಸಲ ಹೇಳಿದ್ರು ಗೊತ್ತಾ? ನಾನು ಸಿರಿಗೆ ಫೋನ್ ಮಾಡಿ ನಾಳೆನೇ ಬರಕ್ಕೆ ಹೇಳ್ತೀನಿ. ಅವಳು ನಿನ್ನ ನೋಡ್ಕೋತಾಳೆ. ನೀನು ಆರಾಮಾಗಿರು, ಓಕೆನಾ? ಓಡೋದವಳೆ ಬರ್ತಾ ಇದ್ದ ಹಾಗೆ ಅವನ ಕಿವಿ ಚುಚ್ಚೋಕೆ ಶುರು ಮಾಡಿದ್ದೀಯಲ್ಲ. ಇವತ್ತು ಅವನ ಕೆಲಸದ ಮೊದಲನೇ ದಿವಸ. ಹೇಗಿತ್ತು ಏನು ಅಂತ ಏನಾದ್ರು ಕೇಳಿದ್ಯಾ? ದಂಡ್ಪಿಂಡ, ಸಾರಿ ಕಣೋ. ಸಮರ್ಥ, ಹೇಗಿತ್ತು ಇವತ್ತು ನಿನ್ನ ಕೆಲಸ? ಅಯ್ಯೋ ಹೌದಲ್ವಾ, ನಾ ಕೇಳೋದೇ ಮರ್ತಿದ್ದೆ. ಅಭಿತಮ್ಮ ಸಿಕ್ಕಿದ್ನಾ? ನಿನ್ನೂ ಅಲ್ಲಿ ಬಾಸ್ ಮಾಡಿರ್ತಾರಲ್ವಾ? ಅಣ್ಣ, ಎಷ್ಟು ಲಕ್ಷ ಅಂತೆ ಸಂಬಳ? ಕಾರ್ಗಿರ್ ಏನಾದರೂ ಕೊಡ್ತಾರಂತ? ಅಷ್ಟಕ್ಕೂ ಏನು ಕೆಲಸ ನಿಂಗಲ್ಲಿ? ನೀನು ಆ ಕಂಪ್ನಿಗೊಬ್ಬ ಪಾರ್ಟ್ನರಾ? ಹಾಂ, ಕೊನೆಯಲ್ಲಿ ಹೇಳಿದೆಯಲ್ಲ, ಅದೇ ನಾನು ಆ ಕಂಪ್ನಿಗೆ ಪಾರ್ಟ್ನರೇ. ಅಭಿ, how was your day? ಓ ಚಿಕ್ಕಮ್ಮ, ಬನ್ನಿ. ಇಟ್ಸ್ ಗುಡ್. ಅಂದ್ಕೊಂಡೆ ಚೆನ್ನಾಗಿರುತ್ತೆ ಅಂತ. ಎಷ್ಟೋ ವರ್ಷದ ನಂತರ ನಿನಗೆ ಅಮ್ಮನ ಪ್ರೀತಿ ಸಿಕ್ಕಿದೆ. ಕೈಯಾರೆ ಅಡುಗೆ ಮಾಡಿಕೊಂಡು ಆಫೀಸಿಗೆ ತೊಗೊಂಬಂದು ನಿಮ್ಮಮ್ಮ ನಿನಗೆ ಬಡಿಸ್ತಾಳೆ ಅಂದರೆ
ದಿನ ಚೆನ್ನಾಗಿರಲ್ವಾ ಹೇಳು? ಇಷ್ಟು ವರ್ಷದಲ್ಲಿ ನೀನು ನನ್ನ ಮಗ ಅಲ್ಲ ಅನ್ನೋ ಥರ ನಾನು ಯಾವತ್ತೂ ನೋಡಿಲ್ಲ. ನೀನು ನಿಧಿ ಜಗಳ ಆಡ್ಕೊಂಡ್ರು ನಾನು ನಿನ್ನ ಪರನೇ ನಿಂತಿದ್ದೀನಿ. ಆದರೂ ಹೆತ್ತಮ್ಮನ ಪ್ರೀತಿ ಕೊಡೋದ್ರಲ್ಲಿ ನಾನು ಸೋತೆ ಅನಿಸುತ್ತೆ. ಆದರೆ ತುಳಸಿಯಿಂದನಾದರೂ ಆ ಪ್ರೀತಿ ನಿನಗೆ ಸಿಗುತ್ತೆ ಅಂದರೆ ಐ ಆಮ್ ಹ್ಯಾಪಿ ಅಭಿ. ಏನು ಜೋಕ್ ಮಾಡ್ತಿದ್ದೀರಾ ಚಿಕ್ಕಮ್ಮ? ಆ ಹೆಂಗ್ಸನ್ ನಾನು ಯಾವತ್ತಾದರೂ ಅಮ್ಮ ಅನ್ನಕ್ಕೆ ಸಾಧ್ಯನಾ? ಅಂದರೆ ಅಯ್ಯೋ ಏನು ಕೇಳ್ತೀರಾ, ಇವತ್ತು ಆ ಹೆಂಗ್ಸಿಗೆ ಲೈಫಲ್ಲೇ ಮರೆಯೋಕ್ಕಾಗ್ದಿರೋ ಅಷ್ಟು ಶಾಕ್ ಕೊಟ್ಟಿದ್ದೀನಿ. ಇನ್ಫ್ಯಾಕ್ಟ್ ನಾನಿವತ್ತು ಅವಳ ಹತ್ರ ಬರಕ್ಕೆ ಹೇಳಿದ್ದೇ ಅದಕ್ಕೆ. ಅರ್ಥ ಆಗೋವಾಗ ಹೇಳು ಕಂದ. ನಾನು ಅವಳಿಗೆ ಊಟ ತೊಗೊಂಡು ಬಂದಿದ್ದು ನಿಜ. ಅವಳೇನೋ ನನ್ನನ್ನು ಬುಟ್ಟಿಗೆ ಹಾಕೊಬೇಕು ಅಂತ ತಾನೇ ಅಡುಗೆ ಮಾಡ್ಕೊಂಡು ಬಂದ್ಲು. ನಾನು ಹೇಳ್ದಾಗೆ ನನ್ನ ಜೊತೇಲಿ ಕೂತು ಊಟನೂ ಮಾಡಿದ್ಲು. ಆದರೆ ನಮಗೆ ಬಡ್ಸಕ್ಕೆ ಬಂದಿದ್ದು ಯಾಕೆ ಗೊತ್ತಾ? ಅವಳ ಮಗ ಸಮರ್ಥ್. ಎಂಥ ಕೆಲಸ ಮಾಡಿದೆ ಹೆತ್ತಮ್ಮನ ಮುಂದೆ ಅವಳಿಗೆ ಹಾಗೆ. ಎಸ್, ನನಗೂ ಅದೇ ಬೇಕಿತ್ತು. ಅವಳ ಮಗಂಗೆ ಮೈ ತುಂಬ ಅಹಂಕಾರ, ಅದನ್ನು ಇಳಿಸ್ಬೇಕಿತ್ತು. ಇನ್ನು ಆ ಹೆಂಗಸಿಗೆ ಎಲ್ಲರನ್ನೂ ಬುಟ್ಟಿಗೆ ಹಾಕೊಳ್ಳೋ ಚಟ, ಅದಕ್ಕೂ ಪಾಠ ಕಲಿಸ್ಬೇಕಿತ್ತು. ಆದರೂ ಅಭಿ, ಹೀಗೆಲ್ಲ ಮಾಡಿದರೆ ಅವ್ರಿಗೂ ಸಂಕಟ ಆಗುತ್ತೆ ಅಲ್ವಾ? ಎಷ್ಟಂದ್ರೂ ಅವ್ರಿಗೂ ಮನಸ್ಸಿದೆ. ನೋಡಿ ಚಿಕ್ಕಮ್ಮ, ಶತ್ರುಗಳಿಗೆ ಸಂಕಟ ಆದರೂ ನೀವು ಸಹಿಸಲ್ಲ. ನೀವು ಇಷ್ಟೊಂದು ಒಳ್ಳೆಯವರಾಗಿದ್ರೆ ಆ ಹೆಂಗಸನ ಮುಂದೆ ಬದುಕಕ್ಕಾಗಲ್ಲ. ಸ್ವಲ್ಪ ಗಟ್ಟಿಯಾಗಿ ನಾವು ಆ ಹೆಂಗಸನ್ನ ದಿನ ಅಯ್ಯೋ ಅನ್ಸಿದ್ರೆ ಮಾತ್ರ ಅವಳು ನಮ್ಮಿಂದ ದೂರ ಹೋಗೋದು. ಆಗಲೇ ನಾವು ನೆಮ್ಮದಿಯಾಗಿರಕ್ಕೆ ಸಾಧ್ಯ. ನೀನೊಬ್ಬ ಸಾಕು ಕಣೋ. ನಾನು ಹೇಳ್ದೇನೆ ನನ್ನ ಆಸೆನೆಲ್ಲ ಈಡೇರಿಸೋಕೆ. ತುಳಸಿಯವರೇ, ನೀವು ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ ಮಾಧವರೇ. ಕೂತ್ಕೊಳ್ಳಿ ಅಮ್ಮ, ನೀವು ನಮ್ಮೆಲ್ಲರ ಜೊತೆ ಊಟ ಮಾಡಬೇಕು. ಹೌದು, ಮಧ್ಯಾಹ್ನ ನನ್ನ ಜೊತೆಗೆ ಊಟ ಮಾಡಿದ್ರಲ್ಲ ಹಾಗೆ. ಬನ್ನಿ ಕೂತ್ಕೊಳ್ಳಿ. ಅಡಿಗೆ ಅಂತೂ ಏನು ಅದ್ಭುತವಾಗಿತ್ತು ಗೊತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.